ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಳಗಾವಿಯಲ್ಲೂ ಕೂಡ ಕೈಗಾರಿಕೆಗಳಿಗೂ ಕೂಡ ಈ ಒಂದು ಗ್ಯಾಸ್ ಟ್ರಬಲ್ ಶುರುವಾಗ್ಬಿಟ್ಟಿದೆ. ಗ್ಯಾಸ್ ಇಲ್ಲದೆ ಕಟ್ಟಿಂಗ್ ಪೌಡರ್ ಮತ್ತೆ ಪವರ್ ಕೋಟಿಂಗ್ ಆಗ್ತಾ ಇಲ್ಲ. ಬೆಳಗಾವಿ ನಗರದ ಮಚ್ಚೆ ಪ್ರದೇಶದಲ್ಲಿ ಇರುವಂತಹ ಆಕಾಶ ಫಾರ್ಮಿಂಗ್ ಟೆಕ್ನಾಲಜಿ ಮಹೇಶ ಇನಾಮದಾರ್ ಒಡೆತನದ ಕಂಪನಿಗೆ ಗ್ಯಾಸ್ ಟ್ರಬಲ್ ಶುರುವಾಗಿದೆ. 110 ವಸ್ತುಗಳ ತಯಾರಿಸುವಂತಹ ಕಂಪನಿ ಇದಾಗಿದೆ. ಗ್ಯಾಸ್ ಕಟ್ಟಿಂಗ್ ಪೌಡರ್, ಪವರ್ ಕಟಿಂಗ್, ಕಲರ್ ಕೋಟಿಂಗ್ ಮಾಡೋದಕ್ಕೆ ಗ್ಯಾಸ್ ಬೇಕಾಗುತ್ತೆ. ಸೊ ಹಾಗಾಗಿ ಈಗ ಸಿಲಿಂಡರ್ಗಳ ಕೊರತೆ ಇರುವಂತಹ ಹಿನ್ನೆಲೆಯಲ್ಲಿ ಈ ಎಲ್ಲ ಕೆಲಸಗಳು ಕೂಡ ಬಂದಾಗ್ತಾ ಇದೆ. ಆದರೆ ಗ್ಯಾಸ್ ಇಲ್ಲದೆ ಪರದಾಡ್ತಾ ಇದ್ದಾರೆ. ಕಳೆದ 1 ವಾರದಿಂದಲೂ ಕೂಡ ಇದೇ ರೀತಿಯಾದಂತಹ ಸಮಸ್ಯೆಗಳು ಉಲ್ಬಣವಾಗಿದೆ. ಸಪ್ಲೈ ಚೈನ್ ಸಮಸ್ಯೆ ಆಗ್ತಾ ಇದೆ. ಗ್ಯಾಸ್ ಇಲ್ಲದೆ ಕೋಟಿಂಗ್ ಸಮಸ್ಯೆ ಆಗ್ತಾ ಇದೆ. ಡಿಸ್ಪ್ಯಾಚ್ ಮಾಡೋದಕ್ಕೂ ಕೂಡ ತೊಂದರೆ ಆಗ್ತಾ ಇದೆ. ಮೆಟೀರಿಯಲ್ಸ್ಗಳು ಸಿಗ್ತಾ ಇಲ್ಲ, ಪ್ಯಾಕಿಂಗ್ ಮೆಟೀರಿಯಲ್ಸ್ ಸಿಗ್ತಾ ಇಲ್ಲ. 1 ವಾರ ಆದರೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಕಾರ್ಮಿಕನಿಗೂ ತೊಂದರೆ ಆಗತ್ತೆ. LPG ಗ್ಯಾಸ್ ಸಿಗ್ತಾ ಇಲ್ಲ. 100 ಜನ ಸಿಬ್ಬಂದಿಗಳು ಕೆಲಸವನ್ನ ಮಾಡ್ತಾರೆ. ಗ್ಯಾಸ್ ಸಮಸ್ಯೆಯಿಂದ ಪ್ರೊಡಕ್ಷನ್ ಕೊಡೋದಕ್ಕೆ ಆಗ್ತಾ ಇಲ್ಲ. ಒಂದು ಡಿಸ್ಪ್ಯಾಚ್ ಆಗಲಿಲ್ಲ ಅಂತಂದ್ರೆ ಚೈನಾ ಸಿಸ್ಟಮ್ ಏನಿದೆ ಅದು ಎಲ್ರಿಗೂ ಕೂಡ ಸಮಸ್ಯೆಯನ್ನ ಮಾಡುತ್ತೆ. ಸ್ಟೀಲ್ ಸಿಗ್ತಾ ಇಲ್ಲ, ಮಾರ್ಕೆಟ್ನಲ್ಲಿ ರೇಟ್ ಹೆಚ್ಚಳವನ್ನ ಮಾಡ್ತಾ ಇದ್ದಾರೆ. ಇದರ ಎಫೆಕ್ಟ್ ನಮಗಷ್ಟೇ ಆಗೋದಿಲ್ಲ, ದೇಶದ ಎಲ್ಲಾ ಕೈಗಾರಿಕೆಗಳು ಕೂಡ ಸಮಸ್ಯೆಯನ್ನ ಎದುರಿಸುತ್ತವೆ. ಸ್ಟೀಲ್ ಮೆಟಲ್ ಮತ್ತೆ ಫ್ಯಾನ್ ಕವರ್, ಟ್ಯಾಪಕ್ ಕವರ್ ಮತ್ತೆ ಅಮೆರಿಕಾದ ರೈಲಿಗೆ ಬಳಸುವಂತಹ ಶಾಫ್ಟ್ ಜನರೇಟರ್ ಫೌಂಡೇಶನ್ ಪ್ಯಾಕಿಂಗ್ ಸೇರಿ 110 ವಸ್ತುಗಳ ತಯಾರು ಕೂಡ ಮಾಡಲಾಗುತ್ತೆ. ಇರಾನ್ ಹಾಗೂ ಇಸ್ರೇಲ್ ಹಾಗೂ ಅಮೆರಿಕ ನಡುವೆ ಏನು ಈ ಸದ್ಯ ಯುದ್ಧ ನಡತಕ್ಕಂಥದ್ದು, ಈ ಯುದ್ಧದ ಪರಿಣಾಮ ಸದ್ಯ ಏನು ಭಾರತದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಏನು ಒಂದು ತೊಂದರೆಯನ್ನ ಮಾಡ್ತೀನಿ ಅಂತ ಹೇಳ್ಬೋದು. ಅದರಲ್ಲಿ ಕೂಡ ಈಗ ಇಂಡಸ್ಟ್ರಿ ವಲಯಕ್ಕೂ ಕೂಡ ತೊಂದರೆ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಬೆಳಗಾವಿಯಲ್ಲಿರುವ ನಾವೀಗ ದೃಶ್ಯ ತೋರಿಸಿದ್ವಿ. ಇದು ಆಕಾಶ್ ಇಂಡಸ್ಟ್ರಿ ಅಂತ ಹೇಳ್ಬೋದು. ಇದು ಬೆಳಗಾವಿಯ ಮಚ್ಚೆದಲ್ಲಿರುವಂತಹ ಇಂಡಸ್ಟ್ರಿ. ಇಲ್ಲಿ ಏನು ಸುಮಾರು 100ಕ್ಕೂ ಹೆಚ್ಚು ಕಾರ್ಮಿಕರು ಕೆಲಸವನ್ನ ಮಾಡ್ತಾರೆ. ಈ ಏನ್ ಕೆಲಸಕ್ಕೆ ಸದ್ಯ ಏನಂತಂದ್ರೆ ಗ್ಯಾಸ್ ಅತ್ಯಮೂಲಕ. ಯಾಕಂತಂದ್ರೆ ಇಲ್ಲಿನ ಮಟೀರಿಯಲ್ಸ್ ಅನ್ನ ಕಟ್ ಮಾಡಿ ಪ್ರತಿಯೊಂದು ಪಾರ್ಟ್ಸ್ ಅನ್ನ ಸರಿಯಾಗಿ ಜೋಡಿಸಿ ಬೇರೆ ಬೇರೆ ರಾಜ್ಯಗಳಿಗೆ ಮತ್ತು ಬೇರೆ ಬೇರೆ ದೇಶಗಳಿಗೆ ಇಲ್ಲಿಂದನೂ ಕೂಡ ರವಾನೆ ಆಗಿರುತ್ತೆ. ಹೀಗಾಗಿ ಈ ಉದ್ಯಮಕ್ಕೂ ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ಗ್ಯಾಸ್ ಅತ್ಯವಶ್ಯಕ ಆಗಿದೆ. ಹಾಗಾಗಿ ಗ್ಯಾಸ್ ಪೂರೈಕೆಯಲ್ಲಿ ಸಾಕಷ್ಟು ವಿಳಂಬ ಆಗಿರುತ್ತೆ ಹಿನ್ನೆಲೆಯಲ್ಲಿ ಈಗ ಸದ್ಯ ಮತ್ತು ಏನು ಪ್ರೊಡಕ್ಷನ್ ಅಲ್ಲಿ ಕೂಡ ಸಾಕಷ್ಟು ಏನು ಮಟೀರಿಯಲ್ಸ್ ಕೂಡ ಏನು ವ್ಯತ್ಯಯ ಆಗ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಕೆಲವೊಂದು ವಸ್ತುಗಳನ್ನ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಬೇಕಾಗತ್ತೆ. ಕೆಲವೊಂದು ಇಲ್ಲಿಂದ ಎಲ್ಲಾ ಮಟೀರಿಯಲ್ಸ್ ತಯಾರಾದಂತವು ಕೂಡ ಬೇರೆ ದೇಶಕ್ಕೆ ರವಾನೆ ಆಗ್ತವೆ. ಹೀಗಾಗಿ ಈ ರವಾನೆ ಆಗುವಂತ ಸಂದರ್ಭವೂ ಕೂಡ ಈಗ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಅಲ್ಲದೆ ಅಲ್ಲಿಂದ ಇಂಪೋರ್ಟ್ ಮಾಡುವಂತ ವಸ್ತುಗಳು ಕೂಡ ಬರೋದು ಕೂಡ ವಿರಳ ಆಗಿದೆ. ಹೀಗಾಗಿ ಇನ್ನೊಂದು ದರಗಳು ಕೂಡ ಹೆಚ್ಚಾಗಿರೋ ನೆಲೆಯಲ್ಲಿ ಇದರಿಂದ ಸಾಕಷ್ಟು ಈಗ ಏನು ಕಾರ್ಮಿಕರಾಗಿರ್ಬೋದು ಮತ್ತೇನು ಫ್ಯಾಕ್ಟರಿ ಮಾಲೀಕರಿದ್ದಾರೆ ಇವರೆಲ್ಲರೂ ಕೂಡ ತೊಂದರೆಯನ್ನ ಅನುಭವಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಈ ಯುದ್ಧದಿಂದ ಸಾಕಷ್ಟು ಏನಂತಂದ್ರೆ ಈಗ ಕಾರ್ಖಾನೆಗಳು ಮುಚ್ಚುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಇರತಕ್ಕಂಥದ್ದು. ಸದ್ಯ ಈಗ ಇನ್ನೇನು 1 ವಾರ ಮಟ್ಟಿಗೆ ಮಾತ್ರ ಕಾರ್ಖಾನೆಗಳು ನಡೆಯುವಂತದ್ದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಮುಂದಿನ ದಿನದಲ್ಲಿ ಏನಾದ್ರೂ ಯುದ್ಧ ಇದೇ ರೀತಿ ಕಂಟಿನ್ಯೂ ಆದ್ರೆ ಅದು ಸಾಕಷ್ಟು ಕಾರ್ಮಿಕರ ವಲಯ ಆಗಿರಬಹುದು, ಅಲ್ಲದೆ ಮಾಲೀಕರು ಕೂಡ ಸಾಕಷ್ಟು ತೊಂದರೆ ಆಗ್ತದೆ. ನಮ್ ಜೊತೆ ಈಗ ಈ ಇಂಡಸ್ಟ್ರಿಯ ಮಾಲೀಕರಾದಂತ ಮಹೇಶ್ ಇನಾಮದಾರ್ ಇದ್ದಾರೆ. ಅವ್ರನ್ನು ಕೂಡ ಮಾತಾಡೋಣ. ಸರ್, ತಾವು ಈ ಕಾರ್ಖಾನೆ ಮಾಲೀಕರು ಸರ್, ಎಷ್ಟು ಜನ ಕೆಲಸ ಮಾಡ್ತಾರೆ ಮತ್ತೆ ಈ ಸದ್ಯ ಗ್ಯಾಸ್ ಇಂದ ಏನು ತೊಂದರೆ ಆಗ್ತಾ ಇದೆ ಸರ್? ಯಾಕಂದ್ರೆ ಮೂಲ ಈ ಕಟ್ಟಿಂಗಿಗೆಲ್ಲ ಮೇನ್ ಬೇಕಾಗಿರೋದೇ ಗ್ಯಾಸು. ಗ್ಯಾಸ್ ಸಪ್ಲೈ ಸರಿ ಆಗ್ತಾ ಇದೆಯಾ ಇಲ್ವಾ ಅಂತ ಸರ್? ಸಪ್ಲೈ ಚೈನ್ ಡಿಸ್ಟ್ರಪ್ಷನ್ಸ್ ಇದೆ ನಿಜ, ಬಟ್ ಅದನ್ನ ರೇಷನಿಂಗ್ ಆಗಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ಎಲ್ಲಿ ನಾವು ಪ್ರೊಸೆಸ್ ಚೇಂಜ್ ಮಾಡಬಹುದು ವಿದೌಟ್ LPG ಅದು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆ್ಯಂಡ್ ಕಸ್ಟಮರ್ಸಿಗೆ ಕೂಡ ಇದನ್ನ ರಿಕ್ವೆಸ್ಟ್ ಮಾಡಿಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ಸರ್, ಈಗ ಯುದ್ಧ ಆರಂಭ ಆಗಿ 18 ದಿನ ಆಯ್ತು ಸರ್. ಈಗ ನೀವು ಇಲ್ಲಿನ ಮಟೀರಿಯಲ್ಸ್ ಅನ್ನು ಕಳಿಸ್ಕೊಡ್ಬೇಕು, ಆಮೇಲೆ ಅಲ್ಲಿಂದ ಕೆಲವು ಇಂಪೋರ್ಟ್ ಮಾಡಬೇಕು. ಸೊ ಇದು ಎಲ್ಲ ನಿಮ್ಗೆ ತೊಂದರೆ ಆಗ್ತಾ ಇದೆ? ಡಿಸ್ಪ್ಯಾಚಸ್ಗೆ ತೊಂದರೆ ಆಗ್ತಾ ಇದೆ, ಯಾಕಂದ್ರೆ ಸಪ್ಲೈ ಚೈನ್ ಡಿಸ್ಟ್ರಪ್ಷನ್ಸ್ ಇದೆ. ಅಂದ್ರೆ ಅವೈಲಬಿಲಿಟಿ ಆಫ್ ಮಟೀರಿಯಲ್ ಕೂಡ ಒಂದು ದೊಡ್ಡ ಸಮಸ್ಯೆ ಇದೆ. ಆರ್ಡರ್ ಇದ್ರೂ ನಮಗೆ ಮಟೀರಿಯಲ್ ಟೈಮಲ್ಲಿ ಸಿಗ್ತಾ ಇಲ್ಲ. ಸೊ ಅದಕ್ಕೆ ಇಂಟರ್ಲಿಂಕ್ಡ್ ಇದೆ. ಸ್ಟೀಲ್ ಮಿಲ್ಸಿಗೆ ಕೂಡ ಗ್ಯಾಸ್ ಬೇಕಾಗತ್ತೆ. ಅವ್ರಿಗೆ ಗ್ಯಾಸ್ ಇಲ್ಲ ಅಂತಂದ್ರೆ ಅವ್ರು ಸ್ಟೀಲ್ ಮಾರ್ಕೆಟಲ್ಲಿ ಬಿಡೋಕ್ಕಾಗಲ್ಲ. ಸೊ ಎಷ್ಟು ಡಿಮ್ಯಾಂಡ್ ಇದೆ ಅಷ್ಟು ಸಪ್ಲೈ ಇಲ್ಲ. ಸೊ ಹೀಗಾಗಿ ಅವೈಲಬಿಲಿಟಿ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಕಾಸ್ಟ್ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗಿದೆ.
ಕಾಸ್ಟ್ ಜಾಸ್ತಿ ಆಗೋದಕ್ಕೂ ಮಟೀರಿಯಲ್ಸ್ ನಿಮ್ಗೆ ಬರ್ಲಿಕ್ಕೂ ಕೂಡ ತೊಂದರೆ ಆಗುತ್ತೆ ಅಂತ. ಮಟೀರಿಯಲ್ ಕಾಸ್ಟ್ ಇನ್ಕ್ರೀಸ್ ಆಗ್ತಾ ಇದೆ, ಅದು ಸಹಜ. ಈ ಟೈಮಲ್ಲಿ ವೆಸ್ಟ್ ಏಷ್ಯಾ ಅಂತಂದ್ರೆ ಅದು ಒಂದು ಆಯಿಲ್ ಹಬ್, ಅಲ್ಲಿಂದಾನೇ ಮೇಜರ್ ಆಫ್ ದ ಎನರ್ಜಿ ಕಮ್ಸ್ ಔಟ್. ಸೊ ಅಲ್ಲಿ ಇಫೆಕ್ಟ್ ಆಗಿರೋದ್ರಿಂದ ನ್ಯಾಚುರಲಿ ಶಾರ್ಟೇಜ್ ಆಫ್ ಆಯಿಲ್ ಕ್ರಿಯೇಟ್ ಆಗಿ ಅಥವಾ ಸ್ಪೆಕ್ಯುಲೇಟಿವ್ ಶಾರ್ಟೇಜು ಆಗಿರಬಹುದು, ಕೆಲವು ಹತ್ರ ಅಂದ್ರೆ ಇರದೇ ಇರಬಹುದು. ಸೊ ಆ ರೀತಿಯಿಂದನೂ ಕೂಡ ರೇಟ್ ಹೆಚ್ಚಾಗಿ ಮಾರ್ಕೆಟ್ ಅಲ್ಲಿ ತೊಂದರೆ ಆಗ್ತಾ ಇದೆ. ಇದು ಏನು ಈ ಉದ್ಯಮ ಏನಿದೆ, ಈ ಉದ್ಯಮದ ಮಾಲೀಕರು ಕೂಡ ಹೇಳಿರ್ತಕ್ಕಂಥದ್ದು. ಸದ್ಯ ಇದರಲ್ಲಿ ಸರ್ಕಾರ ಕೂಡ ಭಾಗಿಯಾಗಿ ಏನು ಇರುವಂತ ಯುದ್ಧದಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ, ಇದನ್ನ ಏನು ಹೊರೆಯನ್ನ ನಮಗೆ ಕಡಿಮೆ ಮಾಡೋದಾದ್ರೆ ಬಹಳ ಅನುಕೂಲ ಆಗುತ್ತೆ. ಯಾಕಂದ್ರೆ ನೂರಾರು ಸಂಖ್ಯೆಯಲ್ಲಿ ಇಲ್ಲಿ ಕೆಲಸಗಾರರಿದ್ದಾರೆ. ಸದ್ಯ ಈಗ 2-3 ದಿನ ಆಯ್ತು, ಒಂದು ವಾರ ನಾವು ಹೀಗಾದ್ರೂ ಏನು ನಿಗಿಸ್ಕೊಂಡು ಹೋಗ್ಬೋದು. ಆದ್ರೆ ಮುಂದೆ ಇದೇ ರೀತಿ ಆದ್ರೆ ಸಾಕಷ್ಟು ನಮ್ಗೆ ತೊಂದರೆ ಉಂಟಾಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಪಾಟೀಲ್ ಜೊತೆ ರಾಜೇಶ್ ಉಗಾರ್, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.